ನಾನು ಭಗವಾನ್ ಶ್ರೀ ಸಾಯಿಬಾಬಾ ಸಿನಿಮಾ ಮಾಡೋಕ್ಕೆ ಮುಂಚೆ ಕರ್ನಾಟಕದಲ್ಲಿ ಸಾಯಿ ಭಕ್ತರು ಕಡಿಮೆ ಇದ್ದಾರೆ. ಸಾಯಿಬಾಬಾ ಸಿನಿಮಾ ಮಾಡಿದ ಮೇಲೆ ಸಾಯಿ ಭಕ್ತರು ಹೆಚ್ಚಾಗಿದ್ದಾರೆ. ನಾವು ಆವಾಗ ಶಿರ್ಡಿ ಹೋಗುವಾಗ 85-86ನಲ್ಲಿ 1,000 ಜನ ಇದ್ದಾರೇನೋ ಗೊತ್ತಿಲ್ಲ. ದ್ವಾರಕಾ ಮೈಲೇ ನಾವು ರಾತ್ರಿ ಎಲ್ಲ ಮಲಗ್ತಾ ಇದ್ವಿ ನಾವು. ಇವಾಗ ಶಿರ್ಡಿ ಹೋದರೆ ಲಕ್ಷಾಂತರ ಜನ ಪ್ರತಿನಿತ್ಯ ದರ್ಶನ ಮಾಡ್ಕೊತಾ ಇದ್ದಾರೆ. ಈ ಥರ ಸಿನಿಮಾಗಳು ಮಾಡುವಾಗ ನಮ್ಮ ಪುರಾಣದಲ್ಲಿರುವಂಥ ಪಾತ್ರಗಳು, ನಮ್ಮ ಪುರಾಣದಲ್ಲಿ ಏನೇನು ಅದ್ಭುತವಾದಂಥ ಚರಿತ್ರೆ ಇದೆ ಅದೆಲ್ಲವನ್ನೂ ಗೊತ್ತು ಮಾಡುವಂಥ ಪ್ರಯತ್ನ ಅಂತ ನಾನು ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ. ರಾಜ್ಕುಮಾರ್ ಅವ್ರ ಕಾಲದಲ್ಲಿ ಇಂಥ ಚಿತ್ರಗಳು ಬೇಕಾದಷ್ಟು ಬಂತು ಆ ಕಾಲದಲ್ಲಿ. ಆಮೇಲೆ ಕಾಲ ಚೇಂಜ್ ಆಯಿತು, ಬರೀ ಸೋಷಲು ಆ್ಯಕ್ಷನು. ಇವಾಗಿರೋದಂಥ ಚಿತ್ರಗಳು ನಿಮ್ಗೆ ಗೊತ್ತಾಗುತ್ತೆ. ಪ್ರೀತಿ ಇರ್ಬೋದು, ಬೇರೆ ರೀತಿ ಸಮಾಜ ಬೇರೆ ರೀತಿಯಲ್ಲಿ ಹೋಗ್ತಾ ಇದೆ. ಯಾವ ರೀತಿ ಆದರೂ ಇರಲಿ, ಬಟ್ ಇಂಥ ಸಿನಿಮಾಗಳು ಸಮಾಜಕ್ಕೆ ಬೇಕೇ ಬೇಕಂದ್ರೆ ನಾನು ಇಷ್ಟಪಡ್ತೀನಿ. ನಮ್ಮ ಹೇಮಂತ್ ಅವರು ಆ ಟೀಮು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಶನಿ ಪರಮಾತ್ಮ ಅಂದರೆ ತುಂಬ ಜನ ಭಯ ಬೀಳ್ತಾರೆ. ನಿಜ ಹೇಳ್ಬೇಕಂದ್ರೆ ಶನಿ ಪರಮಾತ್ಮನ ಯಾರು ಇಷ್ಟಪಡ್ತಾರೋ ಅವರು ನಿಜವಾಗ್ಲೂ ಒಳ್ಳೇದಾಗತ್ತೆ. ಯಾಕಂದ್ರೆ ನಿಯಂತಾಗಿ ಯಾರಿರ್ತಾರೋ ಅವ್ರನ್ನ ಶನಿ ಪರಮಾತ್ಮ ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಗ್ರಹಗಳಲ್ಲಿ ತುಂಬಾ ಪವರ್ಫುಲ್ ಗ್ರಹ ಅಂದರೆ ಶನಿ ಗ್ರಹ. ಮನುಷ್ಯನಿಗೆ ಧೈರ್ಯ ಇರಬೇಕು. ಯಾರನ್ನ ಆರಾಧಿಸಿದ್ರು ನಾನು ಒಳ್ಳೆಯವನಾಗಿದ್ದರೆ ಯಾರು ನನ್ನ ಏನು ಮಾಡೋಕ್ಕಾಗಲ್ಲ ಅನ್ನೋ ಧೈರ್ಯ ಮನುಷ್ಯನಿಗಿದ್ರೆ ಅವರು ಆರೋಗ್ಯವಾಗಿ ಆನಂದವಾಗಿರ್ತಾರೆ. ನಾನು ನಿಜವಾಗ್ಲೂ ಪ್ರತಿನಿತ್ಯ ನವಗ್ರಹಗಳ ಪೂಜೆ ಮಾಡ್ತೀನಿ, ಅವ್ರ ನಾಮಸ್ಮರಣ ಮಾಡ್ತೀನಿ, ಶ್ಲೋಕಗಳಲ್ಲಿ ಹೇಳ್ಕೊಂತೀನಿ. ನಾನು ಅಂತ ಮಹನೀಯರ ಚಿತ್ರ ಶ್ರೀ ಪರಮಾತ್ಮ ಸಿನಿಮಾ ಮಾಡಿದ್ದಾರೆ ಹೇಮಂತ್ ಅವರು. ತುಂಬ ನಿಷ್ಠೆಯಿಂದ ಮಾಡಿದರೆ ಫಲ ಕೊಡುವಂಥ ದೇವರು ಶ್ರೀ ಪರಮಾತ್ಮ. ಸಿನಿ ಅಂದ ತಕ್ಷಣ ನಮಗೆ ಸಿನಿ ಮಹಾದೇವ ಜ್ಞಾಪಕ ಬರ್ತಾರೆ. ಆ ಕಾಲದಲ್ಲಿ ಆ ಪಾತ್ರ ಮಾಡಿ ಆ ಹೆಸರನ್ನೇ ಅವರು ಜಸ್ಟಿಫೈ ಮಾಡಿದಂಥವ್ರು ಶ್ರೀ ಮಹಾದೇವಪ್ಪನವರು. ತುಂಬ ವರ್ಷದ ನಂತರ ಈ ಪ್ರಯತ್ನ ಮಾಡಿದ್ದಾರೆ. ಸಾಮ್ರಾಟ್ ಮಾಂಧಾತ ಸೆಕ್ಸ್ ಆಗಬೇಕು. ಒಂದೇ ನಾವು ನಿರ್ಮಾಪಕರಿಗೆ ಹೇಳೋದು, ನಾಗೇಂದ್ರ ಅಂತ ಒಳ್ಳೆ PR ಇಟ್ಕೊಂಡಿದ್ದೀರಾ, ಪಬ್ಲಿಸಿಟಿ ಮುಖ್ಯ. ಯಾಕಂದರೆ ಯಾವ ಸಿನಿಮಾ ಬರ್ತಾ ಇದೆ, ಯಾವ ಸಿನಿಮಾ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಹೋದ ವಾರ 13 ಸಿನಿಮಾ ಅಂದ ಮೇಲೆ ಯಾವ್ದು ನೋಡಬೇಕು ಯಾವ್ದು ನೋಡೋಕ್ಕಾಗಲ್ಲ, ಅದು ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ನಮ್ಮ ಸಿನಿಮಾ ಬರುವಾಗ ಇನ್ನೂ 2-3 ಚಿತ್ರ ಬಂದರೆ ಸಾಕು. 10-16 ಚಿತ್ರ ಬಂದು ಮಾಡಿದ್ರೆ ನಮ್ಮದು ಗುಂಪಿನಲ್ಲಿ ಹೋಗುತ್ತಂತ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ. ಅದರಿಂದ ಒಳ್ಳೆ ಪ್ರಚಾರ ಮಾಡಿ, ಒಳ್ಳೆಯವರು ಇದ್ದಾರೆ ನಿಮಗೆ ನಾಗೇಂದ್ರ ಅವರು. ಒಳ್ಳೆ ಥಿಯೇಟರ್ಸ್ ನೋಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು ವಾರದಲ್ಲಿ 2-3 ಚಿತ್ರ ಇದ್ರೆ ಸಾಕು. 10 ಸಿನಿಮಾ ಇರುವಾಗ ನೀವು ರಿಲೀಸ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ನೀವು ಪಟ್ಟ ಪ್ರಯತ್ನ ಎಲ್ಲ ಅದು ವೃದ್ಧ ಆಗತ್ತೆ. ಅದರಿಂದ ನೀವು ಟೈಮ್ ತಗೊಳ್ಳಿ, ಒಳ್ಳೆ ಪಬ್ಲಿಸಿಟಿ ಮಾಡಿ. ನಮ್ಮ ಸಿನಿಮಾ ಇದಂತ ಗೊತ್ತಾಗಬೇಕು ಫಸ್ಟ್. ಯಾಕಂದ್ರೆ ನಮ್ಮ ಕಾಲದಲ್ಲಿ ನಿಮಗೆ ಗೊತ್ತು, ಶಂಕರ್ನಾಗ್ ಅವರಿದ್ದಾರೆ, ಅನಂತನಾಗ್ ಅವರಿದ್ದಾರೆ, ರಾಜ್ಕುಮಾರ್ ಅವರಿದ್ದಾರೆ, ವಿಷ್ಣುವರ್ಧನ್ ಅವರಿದ್ದಾರೆ, ಶಿವರಾಜ್ ಕುಮಾರ್, ರವಿಚಂದ್ರ ಲೆಕ್ಕ ಹಾಕಿದ್ರೆ ಅವರೇ ಜನಗಳನ್ನ ಥಿಯೇಟರ್ಗೆ ಕರ್ಸ್ಕೊಡೋರು. ಇವಾಗ ನಮ್ಗೆ ಕಷ್ಟ ಆಗ್ತಾ ಇದೆ. ವೈಟ್ ಪೇಪರ್ ಏನೇ ಇದ್ರೂ ವೈಟ್ ಪೇಪರೇ, ಅದೇ ಸ್ಟ್ಯಾಂಪ್ ಪೇಪರ್ ಅಂತ ಹೇಳ್ತೀವಿ ನಾವು. ಅದು ಮೇಲ್ಗಡೆ ಒಂದು 5% ಮಾತ್ರ ಪ್ರಿಂಟ್ ಮಾಡಿರ್ತಾರೆ, ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಅಂಥ ಸ್ಟ್ಯಾಂಪ್ ಪೇಪರ್ ಇವಾಗ ಇರಲಿಲ್ಲ ನಮಗೆ. ಮೇನ್ ಇಂಡಸ್ಟ್ರಿಗೆ ಲಾಸ್ ಆಗ್ತಾ ಇರೋ ಕಾರಣ ಆ ಸ್ಟ್ಯಾಂಪ್ ಪೇಪರ್ ಇಲ್ಲ. ಈ ಸಿನಿಮಾ ಸ್ಟ್ಯಾಂಪ್ ಪೇಪರ್ ನೀನು ತಗೊಂಡಿದಂಥ ಕಥೆನೇ ತಗೊಂಡಿದ್ಯಾ. ಒಳ್ಳೆ ಟೀಸರ್ ತುಂಬ ಚೆನ್ನಾಗಿದೆ, ಎಫೆಕ್ಟಿವ್ ಆಗಿದೆ. ಟೆಕ್ನಿಕಲಿ ಯಾವ ಥರ ತುಂಬ ಚೆನ್ನಾಗಿದೆ. VFX ತುಂಬ ಯೂಸ್ ಮಾಡ್ಕೊಂಡಿದ್ದಾರೆ, ನೋಡೋಕ್ಕೆ ಅದ್ದೂರಿಯಾಗಿ ಕಾಣುತ್ತೆ. ಆ ಕಾಲದಲ್ಲಿ ಈ ಥರ VFXಗೆ ಅವಕಾಶ ಇರಲಿಲ್ಲ. 2000ರಲ್ಲಿ ನಾಗದೇವತ ನಾವೇ ಮಾಡಿದ್ದೀವಲ್ವಾ, ಫಸ್ಟ್ ಟೈಮು ಒಂದು ಅರ್ಧ ಗಂಟೆ ಮೇಲೆ CG ಮಾಡಿದಂಥ ಸಿನಿಮಾ ಅದು. ತುಂಬ ಕಷ್ಟಪಟ್ಟಿದ್ದೀವಿ. ಇವಾಗ ಆ್ಯಕ್ಚುಲಿ ಡೈರೆಕ್ಟರ್ ಸ್ವಲ್ಪ ಬುದ್ಧಿವಂತರಾದರೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಇವಾಗ.